ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಸಾಲ ಬ್ರೆಡ್ ಟೋಸ್ಟ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಮತ್ತು ಸಂಜೆ ಚಹಾ ಜೊತೆಗೆ ಅಥವಾ ಮನೆಗೆ ಗೆಸ್ಟ್ ಬಂದರೆ ಪಟಾಪಟ್ ಅಂತ 5 ಮಿನಿಟಲ್ಲಿ ಇದನ್ನು ಗರಿಗರಿಯಾಗಿ ಮಸಾಲ ಬ್ರೆಡ್ ಟೋಸ್ಟ್ ಮಾಡಿಕೊಡ್ಬೋದು ನಾವು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಮಸಾಲ ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ನಾನು ಇಲ್ಲಿ ಫ್ರೆಶ್ ಆಗಿರುವಂಥ ಬ್ರೆಡ್ಗಳನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೇ ಒಂದು ಬಟ್ಲು ಕಡಲೆ ಹಿಟ್ಟು ಮತ್ತು ಸಣ್ಣಗೆ ಕಟ್ ಮಾಡಿದಂಥ ಕರಿಬೇವು ಮತ್ತು 1-2 ಮೆಣಸಿನ್ಕಾಯಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಇದು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾನು ತುರಿದಿಟ್ಕೊಂಡಿದ್ದೀನಿ. ಈಗ 1 ಈರುಳ್ಳಿನ ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಿಗೆ ಮತ್ತು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪೌಡರು ಕಲರಿಗೆ ಅಂತ ಹೇಳಿ ಹಾಕೋತಾ ಇದ್ದೀನಿ, ಆಪ್ಷನಲು. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾವು ಈ ಥರ ಕೈಲೇ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಉಪ್ಪು ಖಾರ ಮತ್ತು ಚೆನ್ನಾಗಿ ಈ ಥರ ಮಿಕ್ಸ್ ಆಗೋ ಥರ ನಾವು ಇದನ್ನು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕನ್ನು ನಾವು ಸ್ವಲ್ಪನ ನೀರು ನೋಡ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕು. ಭಾಳ ಗಟ್ಟಿನೂ ಇರಬಾರ್ದು ಮತ್ತು ಭಾಳ ತಿಳುವನೂ ಇರಬಾರ್ದು. ಮಸಾಲೆ ಹದವಾಗಿ ಈ ಬ್ರೆಡ್ಗೆಲ್ಲ ತಾಕ್ಕೊಳ್ತಾರ ಈ ನಾವು ಬೋಂಡ ಅದು ಬಿಡ್ತೀವಲ್ಲ ಆ ಥರ ಅದು ಹಿಟ್ಟು ರೆಡಿ ಮಾಡ್ಕೊಳ್ಬೇಕು ನಾವು. ನೋಡಿ, ಈ ಥರ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಚೆನ್ನಾಗಿ ಈ ಥರ ಹಿಟ್ಟು ಗಟ್ಟಿನೂ ಅಲ್ಲ ತಿಳುವಲ್ಲ, ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ಬೇಕು. ಈಗ ನಾನು ಬ್ರೆಡ್ ತೊಗೊಂಡಿದ್ದೀನಿ. ಆ ಕಡೆ ತವಾನು ಕಾಯ್ಲಿಕ್ಕೆ ಇಟ್ಕೊಳ್ಬೇಕು. ನೋಡಿ, ಈ ಥರ ಬ್ರೆಡ್ ಮೇಲೆ ನಾವು ಈ ಮಸಾಲ ಪೇಸ್ಟನ್ನು ಹಚ್ಕೊಳ್ಬೇಕು. ಒಂದೇ ಬದಿಗೆ ಹಚ್ಕೊಳ್ಬೇಕು. ನಾನು ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ, ಯಾವ ಥರ ಮಸಾಲ ಬ್ರೆಡ್ ಟೋಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಈ ಥರ ನಾವು ರೆಡಿ ಮಾಡ್ಕೊಂಡು ತವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ನಾವು ಹಾಕ್ಕೊಳ್ಬೇಕು. ನೋಡಿ, ಇದನ್ನು ಈಗ ಮತ್ತು ಇದನ್ನು ನಾವು ಮೇಲ್ಗಡೆನೂ ಸ್ವಲ್ಪ ಈ ಮಸಾಲೆನ ಹಚ್ಕೊಳ್ಬೇಕು. ಈ ಬೆಳಗಿನ ನಾಷ್ಟ ಹಾಕೋದು ಚೆನ್ನಾಗಿರತ್ತೆ. 1-2 ಬ್ರೆಡ್ ಈ ಥರ ಟೋಸ್ಟ್ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂದು 1 ಗ್ಲಾಸ್ ಹಾಲು ಕುಡಿದು ಹೋದರೆ ಎನರ್ಜಿನೂ ಇರತ್ತೆ. ನೋಡಿ, ಈ ಥರ ಮಸಾಲೆ ಪೇಸ್ಟ್ ನಾವು ಎಲ್ಲ ಬದಿಗೂ ಚೆನ್ನಾಗಿ ಹಚ್ಕೊಳ್ಬೇಕು. ಮೆಣಸಿನ್ಕಾಯಿ ಮಕ್ಕಳು ತಿನ್ನಲ್ಲ ಅಂದರೆ ಖಾರ ಪುಡಿ ಹಾಕ್ಕೊಳ್ಳಿ. ನೋಡಿ, ಈಗ ನಾವು 30 ಸೆಕೆಂಡಿಗೆ ಅಂದರೆ ನಾವು ಈ ಥರ ಬೋರ್ಲ್ ಹಾಕ್ಕೊಳ್ಬೇಕು. ನೋಡಿ, ಟರ್ನ್ ಮಾಡಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು 30 ಸೆಕೆಂಡಿಗೆ ಅಂದರೆ ಇದು ಫ್ರೈ ಆಗುತ್ತೆ. ಮಧ್ಯಮ ಉರಿ ಇಟ್ಕೊಳ್ಳಿ, ಇಲ್ದಿದ್ರೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಗರಿಯಾಗಿ ರುಚಿಯಾಗಿ ಅಷ್ಟೇ ರುಚಿಯಾಗಿ ಮಸಾಲ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ. ಕ್ರಿಸ್ಪಿಯಾಗಿರಬೇಕು ಅಂದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು ಮಸಾಲೆ ಎರಡೂ ಬದಿಗೂ ಚೆನ್ನಾಗಿ ಹತ್ಕೊಂಡು ಚೆನ್ನಾಗಿ ನಾವು ಇದನ್ನು 30 ಸೆಕೆಂಡ್ ಅಥವಾ 1 ಮಿನಿಟಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಉರಿ ಮಾತ್ರ ಮಧ್ಯಮ ಉರಿ ಇರಲಿ. ನೋಡಿ, ನಾನು ಇನ್ನೊಂದನ್ನು ಮಾಡಿ ತೋರಿಸೋದನ್ನು ಹೇಳ್ತೀನಿ. ಒಂದು ಬ್ರೆಡ್ ತೊಗೊಳ್ಳಿ. ಬ್ರೆಡ್ಗೆ ನಾವು ಈ ಥರ ಮಸಾಲಿನ ಹಚ್ಕೊಳ್ಬೇಕು. ಎಲ್ಲ ಬದಿಗೂ 4 ಬದಿಗೂ ಕರೆಕ್ಟಾಗಿ ಈಕ್ವಲಾಗಿ ಮಸಾಲೆ ಎಲ್ಲ ಕಡೆ ಹತ್ತೋವರೆಗೂ ನಾವು ಇದನ್ನು ಹಚ್ಕೊಳ್ಬೇಕು. ನೋಡಿ, ಒಂದೇ ಒಂದು ಸ್ಪೂನ್ ಹಾಕೊಂಡು ನಾವು ಈ ಥರ ಹಾಕೊಂಡು ಈಗ ಇದಕ್ಕೂ ಮೇಲ್ಗಡೆನೂ 2 ಬದಿಗೂ ಚೆನ್ನಾಗಿ ನಾವು ಮಸಾಲೆ ಹಚ್ಕೊಳ್ಬೇಕು. ಈ ಮನೆಗೆ ಗೆಸ್ಟ್ ಬಂದರೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ. ಗರಿಯಾಗಿ ಅಷ್ಟೇ ರುಚಿಯಾಗಿದೆ. ಯಾರು ಬ್ರೆಡ್ ತಿನ್ನಲ್ಲ ಅವರಿಗೆ ಈ ಥರ ನಾವು ಬ್ರೆಡ್ ಮಾಡಿಕೊಟ್ರೆ ಇದನ್ನು ಅವರು ಚೆನ್ನಾಗಿ ತಿಂತಾರೆ. ನೋಡಿ, ನಾನು ಸ್ವಲ್ಪ ಎಣ್ಣೆ ಹಾಕಿ 2 ಬದಿಗೂ ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ 2 ಬದಿಗೂ ಚೆನ್ನಾಗಿ ಇದನ್ನು ಗರಿ ಆಗಲಿ ಅಂಥೇಳಿ ನಾವು 30 ಸೆಕೆಂಡ್ ಒಳಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಕಡಲೆ ಹಿಟ್ಟು ಬೇಗ ಬೇಯ್ದು ಬಿಡತ್ತೆ. ಕಡಲೆ ಹಿಟ್ಟಿರತ್ತೆ ಅಂಥೇಳಿ ನಾವು ಆ ಕಡೆ 30 ಸೆಕೆಂಡು ಮತ್ತು 2 ಬದಿಗೂ 30 ಸೆಕೆಂಡ್ ನಾವು ಟೈಮ್ ಇಟ್ಕೊಂಡನ್ನು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ಮಕ್ಕಳು ಲಂಚ್ ಬಾಕ್ಸಿಗೆ ಅಥವಾ ಗೆಸ್ಟ್ ಬಂದರೆ ಪಟಾಪಟ್ ಅಂತ 5 ಮಿನಿಟಲ್ಲಿ ಮಾಡ್ಕೊಳ್ಬೋದು ನಾವು ಇದನ್ನು. ಈಗ ಇದನ್ನು ಎದ್ರ ಜೊತೆ ತಿನ್ಬೇಕಂತ ಹೇಳ್ಕೊಡ್ತೀನಿ ನೋಡಿ. ನಾನು ಸರ್ವ್ ಮಾಡ್ತಾಯಿದ್ದೀನಿ ಈಗ. ಮತ್ತು ಕಟ್ ಮಾಡೇನೂ ತೋರಿಸ್ತೀನಿ. 2 ಬದಿಗೆ ಚೆನ್ನಾಗಿದು ಮಸಾಲೆ ಹತ್ಕೊಂಡಿದೆ ನೋಡಿ. 2 ತಿಂದರೆ ಹೊಟ್ಟೆ ತುಂಬತ್ತೆ, ಅಷ್ಟು ಚೆನ್ನಾಗಿದೆ ಇದು ಮಸಾಲ ಬ್ರೆಡ್ ಟೋಸ್ಟ್.
ಇದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಅಥವಾ ಕೊತ್ತಂಬರಿ ಏನಾದರೂ ಉದುರಿಸ್ಕೊಂಡು ಅಥವಾ ಟೊಮೆಟೊ ಕೆಚಪ್ಪು ಅಥವಾ ಹಿಂಗೇನೂ ತಿನ್ಬೋದು. ಮಕ್ಕಳು ಹಿಂಗೆ ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಮುರಿದು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.